ನಾನು ನಿಖಿಲ್, ಒಂದು ಸ್ವತಂತ್ರ ಡಾಕ್ಯುಮೆಂಟರಿ ನಿರ್ದೇಶಕ. ನಮ್ಮ ತಂಡ ಭಯಭವ ಎಂಬ ವೆಬ್ ಸೀರೀಸ್ನ ಸರಣಿಗಾಗಿ ಹಾಸನದ ಹತ್ತಿರ ಇರುವ ಬಿಕ್ಕಲಿ ಗ್ರಾಮದ ಹೊರವಲಯದಲ್ಲಿ ಇರುವ ದೂರದ ಮನೆಗೆ ಹೋದೆವು. ಊರವರು ಅದನ್ನು ಭೂತ ಬಂಗಲೆ ಅಂತಾನೆ ಕರೀತಾರೆ. ಒಂದು ಕಾಲದಲ್ಲಿ ಅಲ್ಲೊಂದು ಕುಟುಂಬವೇ ದುರ್ಮರಣಕ್ಕೆ ಈಡಾದ ನಂತರ ಯಾರೂ ಅಲ್ಲಿ ಕಾಲಿಟ್ಟಿಲ್ಲವಂತೆ. ಕ್ಯಾಮೆರಾ, ಆಡಿಯೋ ಸಾಧನಗಳೊಂದಿಗೆ ರಾತ್ರಿ 11ಕ್ಕೆ ನಾವು ಗೃಹ ಪ್ರವೇಶ ಮಾಡಿದೆವು. ಮನೆ ತುಂಬು ಮೌನ, ತಂಪಾದ ಗಾಳಿ ಬೀಸುತ್ತಿತ್ತು ಹಾಗೂ ಪ್ರಾಣಿ ಪಕ್ಷಿಗಳ ಶಬ್ದ ಕೇಳಿಸುತ್ತಿದ್ದಂತೆ ಇದೇ ಸರಿಯಾದ ರಿಯಲಿಸ್ಟಿಕ್ ಸೌಂಡ್ ಅಂತ ಕ್ಯಾಮೆರಾ ಆನ್ ಮಾಡಲು ಹೇಳಿದೆ. ನನ್ನ ಅಸಿಸ್ಟೆಂಟ್ಗೆ ಮೈಕ್ ಅನ್ನು ರೆಡಿ ಮಾಡ್ಕೋ ಅಂತ ಹೇಳಿ ಬೇಸ್ಮೆಂಟ್ ಕಡೆಗೆ ಹೋದ್ವಿ. ಬೇಸ್ಮೆಂಟ್ ಅಲ್ಲಿ ಏನೋ ವಿಚಿತ್ರ ಬರಹಗಳು, ಕೆಟ್ಟ ವಾಸನೆ, ದಿಢೀರ್ ಅಂತ ಏನೋ ಶಬ್ದ ಬಂತು. ಶಶಿ ಕೆಳಗೆ ಬಿದ್ದಿದ್ದ, ಏನೋ ಜೋರಾದ ತಲೆನೋವು ಅಂತ ಚಿರಾಡ್ತಾ ಇದ್ದ. ಹೇಗೋ ಅವನನ್ನ ಮೇಲೆ ಎತ್ತಿದೆ. ಕ್ಯಾಮೆರಾದ ಫೂಟೇಜ್ ಚೆಕ್ ಮಾಡಿದಾಗ ನಮ್ಮ ಹಿಂದೆ ಯಾವುದೋ ಮಾನವಾಕಾರದ ಕಪ್ಪು ಚಿತ್ರ, ಹಾಗೆ ಮೆಲ್ಲನೆ ಗೆಜ್ಜೆ ಶಬ್ದವು ಶುರುವಾಯಿತು. ಆದರೆ ನಮ್ಮ ಬರಿಗಣ್ಣಿಗೆ ಮಾತ್ರ ಏನೂ ಕಾಣಿಸ್ತಾ ಇರಲಿಲ್ಲ. ತಕ್ಷಣ ಯಾರೋ ಅಳುವ ಅರ್ಥನಾದ ಶುರುವಾಯಿತು. ತಕ್ಷಣ ಅಲ್ಲಿಂದ ನಾವು ಎಸ್ಕೇಪ್ ಆಗಿ ಊರಿನ ಒಳಗೆ ದೇವರ ದಯೆಯಿಂದ ಬಂದೆವು. ತಕ್ಷಣ ನಮಗೆ ಊರಿನ ಅರ್ಚಕ ಎದುರಾದ. ಅವನಿಗೆ ನಡೆದ ಎಲ್ಲಾ ಘಟನೆಗಳು ಹೇಳಿದಾಗ ಅವನು ಅದರ ಹಿನ್ನೆಲೆ ಹೇಳಿದ. ಸುಮಾರು 50 ವರ್ಷದ ಕೆಳಗೆ ಆ ಮನೆಯಲ್ಲಿ ಈ ಕುರಿ, ಕೋಳಿಯನ್ನು ಜಾತ್ರೆ ಟೈಮಲ್ಲಿ ಬಲಿ ಕೊಡುತ್ತಿದ್ದ ವ್ಯಕ್ತಿಯ ಒಮ್ಮೆ ತನ್ನ ಎಲ್ಲಾ ಕುಟುಂಬದವರನ್ನು ಬಲಿ ಪಡೆದು ಅವನು ಸತ್ತು ಹೋದ. ಆಗಿಂದ ಇಲ್ಲಿವರೆಗೂ ಆ ಮನೆ ಹಾಗೆ ಪಾಳು ಬಿದ್ದು ಎಷ್ಟೋ ಜೀವಗಳು ಸಹ ಬಲಿಯಾಗಿದೆ ಅಂತ ಹೇಳಿದ. ಸದ್ಯ ನಮ್ಮ ಪುಣ್ಯ ಚೆನ್ನಾಗಿದೆ ಅಂತ ತಿಳಿದು ನಾವು ಅಲ್ಲಿಂದ ಮನೆಗೆ ಬಂದೆವು. ನಾವು ಫೂಟೇಜ್ ಅನ್ನು ಚೆಕ್ ಮಾಡಿ, ಎಡಿಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದಾಗ ಸುಮಾರು ಜನರು ಸಹ ತಮಗೆ ಆದ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಆ ದೃಶ್ಯ ನಿಜವಾಗಿದೆಯೋ ಕಲ್ಪನೆಯೋ ತಿಳಿಯಲಿಲ್ಲ. ಆದರೆ ಅಂದು ರಾತ್ರಿ ನಾವು ಅನುಭವಿಸಿದ ಭಯ ಮಾತ್ರ ಸತ್ಯ ಸತ್ಯ ಸತ್ಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್.